ಸೈಡ್ ಹೋಗ್ಬೇಡ. ಹಾಂ ರೀ ಸರ್. ಏನ್ರಿ ಮೋಹಿನಿ ಭಸ್ಮಾಸುರ, ಭಸ್ಮ ಮೋಹಿನಿ, ಭಸ್ಮ ಮೋಹಿನಿ. ಕೈ ಬೆರಳ ತುದಿಗೆ ಹಾಕಿದ್ರೆ ಅದೇನಿರು ಅಡನಿಪ್ಪಲ್ ಮೇಲೆ ಬಿದ್ದು, ಕೈ ಬೆರಳೆ ಬಿದ್ದು, ಕಾಲು ಬೆರಳೆ ಬಿದ್ದು, ಪಿಟಿಕ್ ಬೀಳುತ್ತೆ. ಒಂದೇ ಲೈನಲ್ಲಿದೆ. ಆ ನೀರು ಇವಾಗ ಹಾಕಿರೋ ಬೀಳುತ್ತೆ ಅಷ್ಟೇ. ಪರ್ಫೆಕ್ಟ್ ವರ್ಕು, ಸ್ಕಿಲ್ ವರ್ಕು. ತನ್ನ ಕೌಶಲ್ಯತೆಯನ್ನು, ಜಾಣತನವನ್ನು ಶಿಲ್ಪಿ ತೋರಿಸ್ಕೊಂಡು ಅದು ಅಲ್ಲಾಕಿರು ಬೀಳಲ್ಲ, ಕೆಳಗಡೆ ರಿಮೂವ್ ಮಾಡೇ ಹಾಕ್ಬೇಕು. ಯಾವುದು ರಿಮೂವ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಮತ್ತು ಇದು ನಡೆಯೋದು ವಯಸ್ಸೆಲ್ಲ ರಾಜ ಲಾಂಛನ, ಮತ್ತು ಎರಡು ಕಡೆ ಮತ್ತೆ ರಿಪೀಟ್ ಆಗಿದೆ. ಬನ್ನಿ. ನೋಡಿ, ದೊಡ್ಡವಳು ಟೀಚರು ತನ್ನ ಶಿಷ್ಯಗೆ ಡ್ಯಾನ್ಸನ್ನು ಹೇಳ್ಕೊಡ್ತಾ ಇರೋದು ಡ್ಯಾನ್ಸ್ ಟೀಚರು. ಶಾಸ್ತ್ರದವರಿದ್ರು, ಕೈ ಮೇಲೆ ಹಸ್ತರೇಖೆಗಳಿದೆ, ಅಷ್ಟೊಂದು ಬುಕ್ ಇದೆ. ಫ್ಯಾನ್ ಡ್ಯಾನ್ಸು ಸೆಕೆಂಡ್ ಇಸ್ಕೊತಾ ಇರೋದು. ನಾಗವೀಣ, ಅನಂತ ಪದ್ಮನಾಭ, ವಿಷ್ಣು ಮಲಗಿರೋದು. ಏಳೆಡೆಯ ಸರ್ಪದ ಮೇಲೆ ವಿಷ್ಣು ಮಲಗಿರೋದು. ಅವನ ನಾಭಿಯಿಂದ ಬ್ರಹ್ಮ ಜನಿಸಿರೋದು. ಬ್ರಹ್ಮ ತಾವರೆ ಮೇಲೆ ಕೂತಿರೋದು. ಕಾಲತ್ರ ಕೂತ್ಕೊಂಡು ಲಕ್ಷ್ಮಿ ಪಾದ ಸೇವೆ ಮಾಡ್ತಿರೋದು. ಮಸಾಜ್ ಇದೆ. ಹೆಂಡತಿ ಆದವರು ಗಂಡನ ಸೇವೆ ಮಾಡಬೇಕು ಅಂತ. ಇವತ್ತಿನ ಕಾಲದಲ್ಲಿ ಮಾತು ಕೇಳೋದು ಕಷ್ಟ ಇದೆ. ಅವಾಗ ಮಸಾಜ್ ಹೋಗಬೇಡ ಹೇಳ್ತೀನಿ ನೋಡಲ್ಲಿ. ಹಿಂದಕ್ಕೆ ಹೋಗಿ ಇಲ್ಲೊಂದು ಜಾಗ, ಇಷ್ಟೊಂದು ಜಾಗ ಬಿಡ್ತಾರೆ ನೋಡಿ. ಮಯೂರ ಡ್ಯಾನ್ಸು ಕೆಳಗಡೆ ನೋಡಿ, ಕಿವಿಗೊಂದು ರಿಂಗ್ ಹಾಕಿರೋದು, ನಕ್ಷತ್ರ ಆಕಾರವಾಗಿ. ಟೀಚರ್ ಜಿಪ್ಸಿ ಲೇಡಿ, ಬುಡ್ಬುಡಿಕೆ ಆಡೋರು ಇದ್ರು. ಮೋನಿ ಟೈಲ್ ಇದೆ, ತಲೆ ಕೂತಿಗೆ ಕ್ಲಿಪ್ಪು, ಬಾದಾಮಿ, ಮೇಲ್ ಫಿಲ್ಲರು. ಈ ಬಿಸಿಲೊಳಗೆ ಏನು ನೋಡೋಣ ಚೆನ್ನಾಗಿ ನಂಗೆ ಕಾಣು, ನನ್ನ ಮಕ್ಕ ನನಗೆ ಕಾಣುತ್ತೆ. ಒಳಗಡೆ ಬಂದು ಇದೇನಿದೆ ಬೋರ್ಡು, ನೀನೇನು ಮಾಡ್ತಿದೀಯಾ? ಅಷ್ಟೊಂದು ಹೇಳಿದ್ದೀನಿ ಅಲ್ಲಿ ಕೂರ್ಸ್ಕೊಂಡು. ಒಳಗಡೆ ಒಟ್ಟು ಹಬ್ಬ ಇದೆ. ಇದು ನರಸಿಂಹ ಕಂಬ. ಈ ದೇವಾಲಯದಲ್ಲಿ ಏನು ಕಡೆ ಇದೆಯೋ ಎಲ್ಲ ಇದು ಒಂದೇ ಕಂಬದಲ್ಲಿ. ಈ ಟೆಂಪಲ್ ನೋಡಿ, ಸ್ಟೋರಿ ಆಫ್ ಮಹಾಭಾರತ ಇದೆ, ಬ್ರಹ್ಮ ಇದೆ, ವಿಷ್ಣು ಇದೆ, ನರಸಿಂಹ, ಶಿವ, ಸಂತ, ಸೂರ್ಯ ಭಗವಾನ್, ಶಿಲಾಮಾಲಿಕ, ಎಲ್ಲ ಇದೆ. 200 ವರ್ಷಗಳ ಹಿಂದೆ ಕಂಬವನ್ನು ತಿಳಿಸಿದ್ರೆ ಕಂಬ ತಿರುಗ್ತಾ ಇತ್ತು. ಈಗ ಕಂಬ ತಿರುಗಲ್ಲ. ಬಾಲ್ ಬೇರಿಂಗ್ ಹೋಗ್ತದೆ. ಇದು ಬಾಲ್ ಬೇರಿಂಗ್ ಕೆಳಗಡೆ ಎರಡು ಕಡೆ ಸ್ಟ್ರಕ್ಕಾಗಿ ಜಾಮ್ ಆಗಿದೆ. ಇಡೀ ಟೆಂಪಲ್ ಚಿತ್ರಣ ಎಲ್ಲ ಒಂದೊಳ್ಳೆ ಇದೆ. ಟೆಂಪಲ್ ಮಿನಿಯೇಚರ್ ಪಿಲ್ಲರ್ ಅಂತೀವಿ, ಟೆಂಪಲ್ ಸಮ್ಮರಿ ಪಿಲ್ಲರ್ ಅಂತೀವಿ. ಸಮ್ಮರಿ ಅಂದರೆ ಇಡೀ ಟೆಂಪಲ್ ಏನೇನಿದೆಯೋ ಎಲ್ಲ ಒಳಗಡೆ ಸಮ್ಮರಿ ಒಳಗಡೆ ಆಗುತ್ತೆ. ಅದು ಸಮ್ಮರಿ ನೋಡಿದ್ರೆ ಇಡೀ ಟೆಂಪಲ್ನೇ ನೀವು ನೋಡಿದ್ದೆ ನೋಡಿ. ಇದು ಭುವನೇಶ್ವರಿ. ಲಾಂಛನ, ಲತಾ ಪಟಿಕೆ, ಡೆಕೋರೇಷನ್ ಎಲ್ಲ ರೌಂಡ್ ಅಪ್.
ಟೆಂಪಲ್ನ ಕಟ್ಟಿಸಿದ ರಾಜ ವಿಷ್ಣುವರ್ಧನ, ಅವ್ರ ಹೆಂಡತಿ ಶಾಂತಳದೇವಿ. ಹೆಂಡತಿ ಭರತನಾಟ್ಯದಲ್ಲಿ ಭಾಳ ಫೇಮಸ್ ಆಗಿರೋದು. ನೋಡಿ ಇಲ್ಲಿ ನವರಂಗ ಇದೆ, ಡಾನ್ಸ್ ಮಾಡ್ತಾರೋ ಜಾಗ. ಇಲ್ಲಿ ಅವರು ಬದುಕಿದ್ದಾಗ ನೃತ್ಯವನ್ನು ಮಾಡ್ತಿದ್ದಾರೆ. ಆ ರಾಣಿ ಶಾಂತಳದೇವಿ ಇದೆ, ಇವರೇ ಶಾಂತಳದೇವಿ. ಅವ್ರ ತಲೆ ಮೇಲೆ ಒಂದು ಬೈತಲೆ ಬಿಟ್ಟಿದೆ. ಈ ಹೆಣ್ಮಕ್ಳ ಪರ್ಮಿಷನ್ ಇಲ್ಲ. ಇದೆಲ್ಲ ಇದ್ದಾಗ ಚೆಕ್ ಮಾಡಿದ್ದಾರೆ. ಎರಡು ಬಲಗೈಲಿ ಎರಡು ಬಳೆಗಳಿದೆ, ಬಳೆನ ಇಲ್ಲೂ ತಿರುಗಿಸ್ಬೋದು. ಕೇಶ ಶೃಂಗಾರ, ಜಡೆ ಹಿಂಡ್ಕೋತಾರೆ. ಇದು ಅಪ್ಸರ ಕೈ ತುಂಬ ಬಳೆ ಹಾಕಿರೋದು. ಚೂರು ಮುಂದೆ ಬನ್ನಿ. ನೋಡಿ ಲಕ್ಷ್ಮೀ, ಆ ಕಡೆ ಎರಡು ಪ್ರಾಣಿ ಇದೆ, ಮಕರ ಪ್ರಾಣಿ. ಅದರ ದೇಹ ಹಂದಿಯ ಥರ, ಸಿಂಹದ ಥರ ಕಾಲು, ಕಿವಿ, ಕೋತಿ ಥರ ಕಣ್ಣು, ನವಿಲಿನ ಥರ ಬಾಲ. ಇಷ್ಟು ಒಂದೇ ಪೀಸ್. ಚೆನ್ನಕೇಶವ ದೇವರು, ವಿಷ್ಣು ಚೆನ್ನಕೇಶವ ದೇವರು 9 ಅಡಿ ಎತ್ತರವಾಗಿದೆ. ಶಂಕು ಚಕ್ರ ಗಗನಪದ್ಮ ಇದೆಗಳಿವೆ, ಎಲ್ಲ ಬೆಳ್ಳಿದು. ಈಗ ಜಾತ್ರೆಗೆ ಗೋಲ್ಡಿಂದ ಅಲಂಕಾರ ಮಾಡ್ತೀವಿ. ಗೋಲ್ಡ್ ಪೊಲೀಸ್ ಟಜರಿ ಒಳಗಡೆ ಇದೆ. ಈ ಯುಗಾದಿ ಹಬ್ಬದ ದಿವಸ ತರ್ತೀವಿ. ಮೈಸೂರು ಒಡೆಯರ್ಸು ದೇವಾಲಯಕ್ಕೆ ದಾನ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ. ಫ್ರೀಯಾಗಿ ಗೋಲ್ಡನ್ನು ಕೊಟ್ಟಿದ್ದಾರೆ. ಫ್ರೀಯಾಗಿ ಎಷ್ಟು ಕೊಟ್ಟಿದ್ದಾರೆ? ಈಗ ಟೀಚರ್ ಇದೇ ದೇವರ ಚಪ್ಪಲಿದೆ ಇಲ್ಲಿ, ಎದರಲ್ಲಿ ಮಾಡಿಸಿರೋದು. ಅದನ್ನು ಲೇಟಾಗಿ ಬಂದ್ಬಿಡುತ್ತೆ. ಈ ಸರಿ ಬೇಗ ಬಂದಿದೆ ಮಾರ್ಚಿಗೆ. ಚಿನ್ನದ ಬಳೆ ಡಿಸೈನ್ಸಲ್ಲಿದೆ, ಎಲ್ ಶೇಪಲ್ಲಿದೆ, ನಕ್ಷತ್ರದ ಮಾದರಿ ಇದೆ, ಕ್ಷತ್ರಿಯ ಮಾದರಿ ಇದೆ, ಬೇರೆ ಬೇರೆ ಒಳಗಡೆ ಹೊರಗಡೆ ಏನು ಬೇಕಾದ್ರೂ ಫೋಟೋ ತೆಗೆಯೋದು.